ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚಿಕ್ಕನಾಯಕನಹಳ್ಳಿಯ ಪುರಸಭೆಯಲ್ಲಿ ಮಹಿಳಾ ದಿನಾಚರಣೆ ಹೆಸರಿನಲ್ಲಿ ಸ್ಕ್ಯಾಮ್. ಮಹಿಳಾ ದಿನಾಚರಣೆ ಮಾಡದೆ ಹಣ ಬಿಡುಗಡೆ ಮಾಡಿದ್ದ ಅಧಿಕಾರಿಗಳು. ವರದಿ ಬಿತ್ತರಗೊಂಡ ಬೆನ್ನಲ್ಲೇ ಸಭೆ ನಡೆಸಿ ಮಹಿಳಾ ದಿನಾಚರಣೆ ಆಚರಣೆ. ಎಸ್ ವೀಕ್ಷಕರೇ, ನಿಮ್ಮ ಪ್ರಜಾಶಕ್ತಿ ಟಿವಿಯು ಜನಪರ ಕೆಲಸ ಮಾಡುವಲ್ಲಿ ಯಾವತ್ತಿಗೂ ಮುಂದೆ ಇರುತ್ತೆ. ಜನರ ಸಮಸ್ಯೆಗಳನ್ನ, ಅಧಿಕಾರಿಗಳ ಭ್ರಷ್ಟಾಚಾರಗಳನ್ನ ಬಯಲಿಗೆಳೆದು ನ್ಯಾಯ ಒದಗಿಸಿಕೊಡುವ ಕೆಲಸ ಮಾಡುತ್ತಿದೆ. ಇಂತಹ ಜನಪರ ಸುದ್ದಿಗಳಿಂದಲೇ ಇಂದಿಗೂ ಕೂಡ ನಿಮ್ಮ ಪ್ರಜಾಶಕ್ತಿ ಟಿವಿಯು ತುಮಕೂರು ಜನರ ಮೊದಲ ಆಯ್ಕೆಯಾಗಿದ್ದು, ಜನರ ನಂಬಿಕೆ, ವಿಶ್ವಾಸನೀಯ ಚಾನೆಲ್ ಆಗಿ ಹೊರಹೊಮ್ಮುತ್ತಿದೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪುರಸಭೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ಮಾಡದೆ ಬಿಲ್ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ವಿಚಾರವಾಗಿ ಸ್ವತಃ ಅಲ್ಲಿನ ಸದಸ್ಯರೇ ಸತ್ಯ ಹೇಳಿದ್ರು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡಿತ್ತು. ಇತ್ತ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಸದಸ್ಯರು ಕೊನೆಗೂ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಮಹಿಳಾ ಸದಸ್ಯರಿಗೆ ಟ್ರಿಪ್ ಹಾಕುವ ಮೂಲಕ ಸದುಪಯೋಗ ಪಡಿಸಿಕೊಂಡರು. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇನ್ನು ಇಂದು ನಡೆದ ಸಭೆಯಲ್ಲಿ ಮಹಿಳಾ ದಿನಾಚರಣೆಯ ಆಚರಣೆ ಮಾಡಿಲ್ವಂತೆ. ಆ ದುಡ್ಡಲ್ಲಿ ಟೂರ್ ಹೋಗ್ತಾರಂತೆ ಎಂದು ಕೆಲವರು ಕೂಗಾಡಿದ್ರು. ಮತ್ತೆ ಕೆಲವರು ಟೂರ್ ಬೇಡ, ನಮಗೆ ಗಿಫ್ಟ್ ಕೊಡಿ ಎಂದು ಹಠವನ್ನ ಹಿಡಿದಿದ್ರು. ನಂತರ ಎಲ್ಲರೂ ಒಗ್ಗೂಡಿ ಟೂರ್ ಹೋಗುವ ತೀರ್ಮಾನಕ್ಕೆ ಬಂದು ಅಲ್ಲಿಗೆ ಕೇಕ್ ಕತ್ತರಿಸಿ ಕಟ್ ಮಾಡುವ ಮೂಲಕ ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ರು. ಸಭೆಯಲ್ಲಿ ಮಹಿಳಾ ಮಣಿಯರ ಹಗ್ಗ ಜಗ್ಗಾಟದ ನಡುವೆಯೂ ಕೊನೆಗೆ ಸುಸೂತ್ರವಾಗಿ ಮಹಿಳಾ ದಿನಾಚರಣೆ ನಡೆಯಿತು. ನಂತರ ಮಹಿಳಾ ಸದಸ್ಯರು ಹಾಗೂ ಅಧಿಕಾರಿಗಳು ಮಾತನಾಡಿ ಮಹಿಳಾ ದಿನಾಚರಣೆಗಾಗಿ ಮೀಸಲಾಗಿದ್ದ ಹಣದ ವಿಷಯದಲ್ಲಿ ಗೊಂದಲ ಉಂಟಾಗಿತ್ತು. ಈಗ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೇವೆ. ಪ್ರವಾಸಕ್ಕೆ ಹೋಗುವ ನಿರ್ಧಾರವು ಎಲ್ಲರ ಸಹಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಕಳೆದ ವರ್ಷ ಹಾಗೂ ಈ ವರ್ಷ ಮಹಿಳಾ ದಿನಾಚರಣೆ ಮಾಡಿರಲಿಲ್ಲ. ಈಗ ಎಲ್ಲರೂ ಒಗ್ಗಟ್ಟಾಗಿ ಸಾಂಕೇತಿಕವಾಗಿ ಕೇಕ್ ಕಟ್ ಮಾಡಿ ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ. ನಮಗೆ ದಲಿತರು ಅವರು ಇವರು ಅನ್ನೋದು ಭೇದ ಭಾವ ಇಲ್ಲ. ಹಂಗನ್ನಂಗಿದ್ರೆ ನಾನು ದಲಿತರು ವಾರ್ಡಲ್ಲಿ ನಿಂತ್ಕೊಂಡು ಗೆಲ್ತಾನೆ ಇರಲಿಲ್ಲ. ನನಗೆ ಎಲ್ಲರೂ ಒಂದೇ, ದೊಡ್ಡವರು ಚಿಕ್ಕವರು ಇಲ್ಲಿ ಯಾರೂ ಇಲ್ಲ, ಎಲ್ಲ ಸದಸ್ಯರು ಒಂದೇ. ನಾವೆಲ್ಲ ಯಾವಾಗಲೂ ಒಗ್ಗಟ್ಟಾಗೇ ಇರ್ತೀವಿ. ನಾವೆಲ್ಲರೂ ಒಂದೇ, ಯಾವತ್ತೂ ಒಂದೇ. ಇವತ್ತು ಮಹಿಳಾ ದಿನಾಚರಣೆ ಸಾಂಕೇತಿಕವಾಗಿ ಮಹಿಳೆಯರು ಮತ್ತು ಅಫಿಷಿಯಲ್ಲು ಇಡೀ PKS ಎಲ್ಲರೂ ಸೇರ್ಕೊಂಡು ಮಹಿಳಾ ದಿನಾಚರಣೆನ ಸಂತೋಷವಾಗಿ ಅರ್ಪಿಸ್ತಾ ಇದ್ದೀವಿ. ಇವತ್ತು ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಪ್ರಯುಕ್ತವಾಗಿ ಇವತ್ತು ಈ ಸ್ವೀಟು ಖಾರ ಎಲ್ಲ ತಿನ್ಕೊಂಡು ನಾವೆಲ್ಲರೂ ಒಂದಾಗಿ ಮಹಿಳಾ ದಿನಾಚರಣೆ ಆಚರಿಸಿದ್ದೀವಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತು ಎಲ್ಲ ಕೌನ್ಸಿಲರ್ಗಳು, ಸದಸ್ಯಗಳು ಇವತ್ತು ಕೊನೆಯ ದಿನ ಮೀಟಿಂಗ್ ಅಂತ ಮಾಡಿದ್ವಿ. ಎಲ್ಲ ಖುಷಿಯಾಗಿ ಸಂತೋಷದಿಂದ ಮೀಟಿಂಗ್ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಮಹಿಳಾ ದಿನಾಚರಣೆ ಮಾಡದೆ ಹಣ ಬಿಡುಗಡೆಯಾಗಿತ್ತು. ಅದ್ಯಾವಾಗ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರ ಮಾಡ್ತೋ ಎಚ್ಚೆತ್ತ ಅಧಿಕಾರಿಗಳು, ಸದಸ್ಯರು ಸಭೆಯಲ್ಲಿ ಚರ್ಚೆ ನಡೆಸಿ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿಯೇ ಮಹಿಳಾ ದಿನಾಚರಣೆಯನ್ನ ಆಚರಿಸಿದ್ರು. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.